ಇವತ್ತು ಬೆಳಗಾವಿಯಲ್ಲಿ ಗಾಂಧಿ ಭಾರತ ಪ್ರೋಗ್ರಾಮ್ ಏನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ಮಹಾತ್ಮ ಗಾಂಧಿಯವರು ಪ್ರಥಮ AICC ಅಧಿವೇಶನವನ್ನು ಬೆಳಗಾವಿಯಲ್ಲಿ ನಡೆಸಿದ್ದಕ್ಕೆ ಒಂದು 100 ವರ್ಷ ಪೂರೈಸಿತು. ಇದರಲ್ಲಿ ಹಿನ್ನೆಲೆಯಲ್ಲಿ ನಾವು ಭಾಳ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಯಾಕಂದರೆ ಇದೊಂದು ಎಲ್ಲರಿಗೂ ನಮಗೂ ಕೂಡ ಈ ಅವಕಾಶ ಸಿಕ್ಕಿದ್ದು ಕೂಡ ಜೀವನದಲ್ಲೇ ಒಂದು ನಮಗೆ ಅತ್ಯಂತ ಖುಷಿ ಸಂಗತಿ. ಯಾಕಂದರೆ ಮುಂದಿನ 100 ವರ್ಷ ಅಂತೂ ನಾವು ಯಾರು ಇರ್ತೇವೆ, ಇಲ್ಲ 25 ವರ್ಷದ ಕಾರ್ಯಕ್ರಮ ಮಾಡೋಕ್ಕೂ ಇರ್ತೀವಿಲ್ಲ. ಬಟ್ ಇವತ್ತಿಗೆ ಈ ಪ್ರೋಗ್ರಾಮ್ ಸಿಕ್ಕಂತ ನಮಗೆಲ್ಲರಿಗೂ ಭಾಳ ಸಂತೋಷ ಮೂಡಿಸೈತಿ. ಜೊತೆಗೆ ಈ ಕಾರ್ಯಕ್ರಮವನ್ನು ಭಾಳ ವ್ಯವಸ್ಥಿತವಾಗಿ ನಾವು ಮಾಡಕತ್ತೀವಿ. ಇವತ್ತು ದೇಶಾದ್ಯಂತ ಎಲ್ಲ ಜನರು ಕೂಡ ಈ ದೇಶದ ಕಾಂಗ್ರೆಸ್ಸಿಗರನ್ನವರು ಎಲ್ಲರೂ ಇವತ್ತು ಬೆಳಗಾವಿಯಲ್ಲಿ ಸೇರುವಂಥದ್ದು ಇದು ಒಂದು ನಮ್ಮ ಇತಿಹಾಸ ಪುಟದಲ್ಲಿ ಬರೆದಿರುವಂಥ ದಿನ ಅನ್ನುವಂಥ ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ ಅದಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ಅದೆಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ಕೊಂಡಿವಿ ಈಗಾಗಲೇ. ನೋಡಿ, CT ರವಿಯವರು ಮಾತಾಡಿದಂಥ ಮಾತು ಭಾಳ ದೊಡ್ಡ ತಪ್ಪು ಮಾತು. ಯಾಕಂದ್ರೆ ಆ ಥರ ಒಬ್ಬ ಮಹಿಳೆ ಮೇಲೆ ಮಾತಾಡುವಂಥದ್ದು ಕೂಡ ಇದು ನಾವೆಲ್ಲರೂ ಖಂಡಿಸ್ತೇವೆ. ಇನ್ನು ಅವರು ಹೇಳ್ಕೊಳ್ಳೋಂಥದ್ದಾಗಲಿ, ಆಮ್ಯಾಗ ಬಾಯಿಗೆ ಕೂಡ ಹಿಡ್ತಿಲ್ಲಂಥ ಮಾತುಗಳನ್ನು ಮಾತಾಡುವಂಥದ್ದಿಲ್ಲ. ಯಾಕಂದ್ರೆ ಅವ್ರು ಏನೋ ಮಾತಾಡಿದ್ರು ನಾವು ಹೀರೋ ಕೇಳೋಂಥ ತಿಳ್ಕೊತಾರೆ. ಅವ್ರ ಪರಿಸ್ಥಿತಿ ಹೆಂಗಾಗೈತೆ, ಕೆಲವು ಮಂದಿ BJP ಅವ್ರ ಕೈಲಿ ಹುಚ್ಚರ ಕೈಯಲ್ಲಿ ಕಲ್ಕೊಟ್ಟಂಗಾಗೈತಿ. ಯಾರಿಗೂ ಹೋಗಿತಾರೋ ಗೊತ್ತಿಲ್ಲ, ಯಾರಿಗೋ ಬೀಳುತ್ತೂ ಗೊತ್ತಿಲ್ಲ. ಅದು ಆ ರೀತಿ ಮಾತಾಡುವಂಥ ವ್ಯವಸ್ಥೆ ಇತ್ತಲ್ಲ, ಇದನ್ನೇನು ಬಂದ್ ಮಾಡ್ಬೇಕು ಅವರು. ಜನ ನೋಡ್ರಿ, ಅವರು ಕಾನೂನು ಪ್ರಕಾರ ಏನು ಇದು ತೊಗೊಂಡಿರ್ಬೋದು. ಆದರೆ ಈ ರೀತಿ ಮಾತಾಡೋದು ಕೂಡ ತಪ್ಪಲ್ಲ. ಪೊಲೀಸ್ ವ್ಯವಸ್ಥೆ ತಪ್ಪು ಅನ್ನೋಕ್ಕಿಂತ ಮುಖ್ಯವಾಗಿ ಅವ್ರ ಬಾಯಿಂದ ಏನು ಬೇಕಾದ ಬೇಕಾದ್ದು ಇರ್ಬೋದು. ನಾ ಹೇಳಾಕತ್ತಿರಲ್ಲ, ಅವ್ರು ಏನು ಮಾತಾಡ್ತಾರೋ ಅವ್ರ ಬಾಯಿಗೆ ಏನು ಮಾತು ಬರ್ತಾವ ಅವ ನಿಜ. ಅವ್ರ ಮಾತಿನಿಂದನೇ ಇವತ್ತು ಮಟ್ಟ ಇಲ್ಲಿ ಬಂದಾರ. ಕೆಲಸ ಫೀಲ್ಡಲ್ಲಿ ಏನಿರಲ್ಲ, ಬರೀ ಮಾತು, ಪ್ರಚೋದಕರ ಮಾತು ಇಂಥದ್ರೇನಲ್ಲ. BJP ಇಲ್ಲಿ ಮಟ್ಟ ಬಂದಿದ್ದು ಮಾಡಲಿ, ಯಾರು ಬೇಡ ಅಂತಾರೆ, ಮಾಡಲಿ. ಅವ್ರು ಬೇಗ ಮಾಡಲಿಲ್ಲ, ಅವ್ರು ತಕ್ಕತ್ತಿದ್ರು ಮಾಡ್ಕೊಳ್ಳಿ. ನಾ ಹೇಳಿದ್ನಲ್ಲ, ಅವ್ರ ವ್ಯವಸ್ಥೆನೇ ಅಂಥ ವ್ಯವಸ್ಥೆ ಐತಿ. ಎಲ್ಲರದು ನೋಡಿ, ಅವ್ರು ಮಾತಾಡುವಂಥ ಮಾತು ಬರೀ ಪ್ರಚೋದಕರ ಮಾತಾಡುವಂಥದ್ದು. ಆಮ್ಯಾಗ ಏನು ಅವ್ರ ಬಾಯಿಂದ ಬರಬಾರ್ದಂಥ ಶಬ್ದಗಳು ಬರುವಂಥದ್ದು. ನಾ ಹೇಳಿದ್ನಲ್ಲ, ಅವ್ರದ್ದು ಹೆಸರಿಗೆ ಅಷ್ಟೇ. ಈ ವೋಟ್ ಪ್ಯಾಟರ್ನ್ ಕನ್ವರ್ಟ್ ಮಾಡ್ಕೊಳಕ್ಕೆ ಏನು ಬೇಕು ಎಲ್ಲನೂ ಮಾಡ್ಕೊಳಕ್ಕೆ ವ್ಯವಸ್ಥೆ ಅವ್ರು ಮಾಡುವಂಥದ್ದು 200% ಅವ್ರ ಕೈ ಹೆಂಗೈತೆ ಅಂದ್ರೆ ಇವತ್ತು ಹುಚ್ಚರ ಕೈ ಕಲ್ಕೊಟ್ಟಂಗದು. ಯಾರಿಗೂ ಹೋಗಿತ್ತಾರೋ ಗೊತ್ತಿಲ್ಲ, ಆ ವ್ಯವಸ್ಥೆ ಒಳಗದಾರ ಅವರು.